ದಯವಿಟ್ಟು ನಂದೇನಿದ್ರು ಕೂಡ ಮತ್ತೆ ಮತ್ತೆ ಯಾರೋ ಮಾತಾಡ್ಸ್ತಾರ ನನ್ನ ಕೈ ಮುಗಿದು ಕೇಳ್ಕೊಂತೀನಿ. ನನ್ನ ಮಾತಾಡ್ಸ್ಬೇಡ್ರಿ. ಅವ್ರಿಗೆ ಆ ಕೆಲಸ ಇರ್ಬೋದು, ನನ್ಗೆ ಯಾವ ಕೆಲಸ ಅಂದ್ರೆ ಡೆವಲಪ್ಮೆಂಟ್ಸ್. ಅವ್ರು ಆ ಕೆಲಸ ಮಾಡ್ಕೊಂಡಿರ್ಲಿ, ನಾನು ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇರ್ತೀನಿ. ಹಗಲು ಕೋಟೆನ ಮಾಡ್ಲಿ, ಇನ್ನ ಏನನ್ನೋದು ಹುಡ್ಕೊಂಡು ಹೋಗ್ತಾ ಇರ್ಲಿ. ನಂದೇನಪ್ಪ, ನನ್ನ ತಾಲೂಕಿನ ಜನ ಅವಕಾಶ ಕೊಟ್ಟವ್ರೆ. ಸರ್ಕಾರದ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಿರೋಂಥ ಡೆವಲಪ್ಮೆಂಟ್ಸ್ ಅನುದಾನ ತಂದಿದ್ದೀನಿ. ಇವತ್ತು ಆ ಡೆವಲಪ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತೀನಿ. ಬರೀ ಇದ್ರ ಕಡೆ ಯೋಚನೆ ಮಾಡಕ್ ಹೋದ್ರೆ ಇದ್ರ ಕಡೆ ಯೋಚನೆ ಮಾಡಕ್ ಟೈಮೇ ಇಲ್ದಾಗತ್ತದೆ. ಕಾಂಗ್ರೆಸ್ ಪಾರ್ಟಿ ಸ್ಟ್ರಾಂಗ್ ಆಗಿದೆ ಮಾಲೂರು ತಾಲೂಕಲ್ಲಿ. ನಮ್ಮ ಮುಖಂಡರು ಸ್ಟ್ರಾಂಗ್ ಆಗಿದ್ದೀವಿ. ನಾವೆಲ್ಲರೂ ಕೂಡ ಒಟ್ಟಿಗೆ ಡೆವಲಪ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. 28 ಎಲೆಕ್ಷನ್ NDAನ ಬರಲಿ, ಇಲ್ಲಿ ಯಾವ DAನ ಬರಲಿ, ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾವುದೇ ಕಾರಣ ಕೂಡ ನಮ್ಮಲ್ಲಿ ಡಿಫರೆನ್ಸ್ ಇಲ್ಲ. ಸ್ಟ್ರಾಂಗ್ ಆಗಿ ಎಲೆಕ್ಷನ್ ಮಾಡ್ತೀವಿ. ಮತ್ತು ಸರ್ಕಾರ ಮತ್ತು ಡೆವಲಪ್ಮೆಂಟ್ಸು ನಮ್ಮ ಮುಂದೆ ಇದೆ. ನಾವು ಯಾವುದನ್ನು ತಲೆ ಕೆಡ್ಸೋಕೆ ಹೋಗೋದು ಬೇಡ. ಯಾರೋ ಏನೋ ಮಾತಾಡ್ತಾರೆ ಅಂತೇಳಿ ಮತ್ತೆ ನೀವು ಕೇಳೋದು, ನನ್ನ ಕೈಗೆ ಹೇಳಿಸ್ಕೊಳ್ಳೋದು. ಕೇಳಕ್ಕೆ ಏನಾರ ಪುರ್ಸೊತ್ತಾಗಿದ್ರೆ ಅವ್ರ ತಗ ಹೋಗಿ ಏನೇನು ಬೇಕೋ ಹೇಳಿಸ್ಕೊಳ್ರಿ. ನೀವು ಇನ್ನು ಮೇಲೆ ಏನು ಮಾಡಬೇಕು, ನನ್ನ ಹತ್ರ ಬಂದಾಗ ನನ್ನ ಜಿಲ್ಲೆ ಡೆವಲಪ್ಮೆಂಟ್, ನನ್ನ ತಾಲೂಕಿನ ಡೆವಲಪ್ಮೆಂಟ್ಸ್ ಬಗ್ಗೆ ಕೇಳ್ರಿ. ನನ್ನ ತಾಲೂಕಿನ ಜನತೆ ಯಾರಾದರೂ ಏನಾದರೂ ಮಾತಾಡಿದರೆ, ನನ್ನ ಮಾಲೂರು ತಾಲೂಕಿನ ಜನ ಯಾರೇ ಆಗಿರ್ಬೋದು ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅದನ್ನು ಸ್ವಲ್ಪ ಕೇಳ್ರಿ. ಸ್ವಲ್ಪ ಯೋಚನೆ ಮಾಡಿ ನಾನು ಮಾತಾಡ್ತೀನಿ. ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಕೌಂಟ್ರ್ ಮಾತಾಡೋದು ಅದೆಲ್ಲ ಮಾತಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ನಂಗೆ ತುಂಬ ಬುದ್ಧಿಮಂತರು ಹೇಳಿದ್ದಾರೆ, ನೀವು ಇದೆಲ್ಲ ಮಾತಾಡಬೇಡಿ ಅಂತ ನಾನು ಮಾತಾಡಲ್ಲ.